ಅದಕ್ಕೇನೆ ಭಗವಂತ ಮಾಡಿರೋದು ಡೇವಿಲ್ ಫಿಲ್ಮ್ ರಿಲೀಸ್ ಆಗ್ಬೇಕು, ನಮ್ಮ ಗಿಲ್ಲಿ ಲೆವೆಲ್ ಹೈಯೆಸ್ಟ್ ಆಗ್ಬೇಕು, ಬಿಗ್ ಬಾಸ್ ವಿನ್ನರ್ ಆಗ್ಲೇಬೇಕು ಅಂತ. ಇದು ನಾವು ಮಾಡಿದಲ್ಲ ಸರ್, ಭಗವಂತನ ಕೃಪೆ. ಗಿಲ್ಲಿ ಗೆಲ್ಲೇಬೇಕು ಅಂತ ಅಂದಾಗ ಅದು ಆಟೋಮೆಟಿಕ್ಲಿ ಆಗತ್ತೆ. ಪ್ರಕೃತಿಗೂ ಕೂಡ ಶಕ್ತಿ ಇದೆ. ಅದೇ ಪ್ರಕೃತಿ ಇವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೆ. ನನಗೆ ಪರಿಚಯ ಗಿಲ್ಲಿ ಪರಿಚಯ ಇಲ್ಲ ನಮ್ಗೆ, ಬಟ್ ಮನುಷ್ಯತ್ವ ವ್ಯಕ್ತಿತ್ವ ಭಗವಂತನ ಎಲ್ಲಿ ಬೇಕಾದ್ರೂ ತಲುಪಿಸ್ತಾನೆ. ಅವ್ನು ಕಲ್ಪಿಸಿದೆ. ನಾವು ಗಿಲ್ಲಿನ ಸಪೋರ್ಟ್ ಮಾಡೇ ಮಾಡ್ತೀವಿ. ಬಿಗ್ ಬಾಸ್ ವಿನ್ನರ್, ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿನ ಮಾಡಿಸ್ತೀವಿ. ಯಾರೇ ಬಡ್ಡಿ ಮಕ್ಕಳ ಅಡ್ಡ ಬಂದಿರುವೆ, ಹೊರಗಡೆ ಬಂದಿರುವಂತ ಸತೀಶ್ ಡಾಗ್ ಅಂಡ್ ಜಾನ್ವಿ ನಾಯಿಗೇರಿ ಹುಚ್ಚಿನ ಮಕ್ಕಳು ಇವರಿಬ್ರು. ಬಟ್ ಸುಧೀರ್ ಅಣ್ಣ ಹಾಗೆ ಬಂದಿರುವಂತ ವ್ಯಕ್ತಿಗಳು ಎಲ್ಲ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತವ್ರೆ. ಓಲ್ಡ್ ಕಂಟೆಸ್ಟೆಂಟ್ ವಿನ್ನರ್ ಆಗಿರುವಂತ ವ್ಯಕ್ತಿಗಳು ಕೂಡ ನಮ್ ಗಿಲ್ಲಿನ ಗೆಲ್ಬೇಕು ಅಂತವ್ರೆ. ಇಡೀ ಫಿಲ್ಮ್ ಇಂಡಸ್ಟ್ರಿ ಹೇಳುತ್ತೆ ಗಿಲ್ಲಿನ ವಿನ್ ಆಗ್ಬೇಕು ಅಂತ. ಇಡೀ ಸೋಷಿಯಲ್ ಮೀಡಿಯಾ ಹೇಳುತ್ತೆ ಗಿಲ್ಲಿನ ವಿನ್ನರ್ ಆಗ್ಬೇಕು ಅಂತ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬಿಗ್ ಬಾಸ್ ಸೀಸನ್ 12 ಬಾಸ್ ಯಾರು, ಗಿಲ್ಲಿ ಅಂತ ಬರುತ್ತೆ. ನಾಚಿಕೆಡಿ ಮಕ್ಕಳೇ, ನಮ್ಮ ಗಿಲ್ಲಿ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಿರೋ ಅವ್ರಿಗೆ ನಾಚಿಕೆ ಬರಬೇಕು, ಅವ್ರ ಮುಖದ ಮೇಲೆ ಚಪ್ಪಲೆ ಹೊಡಿಬೇಕು ಅಂತ ಅನ್ಸುತ್ತೆ. ಸೊ ಏನೇ ಆಗ್ಲಿವೆ, ಏನ್ ಬಲರಾಮ್ ಅವ್ರೆ ನೀವ್ ಹಿಂಗ್ ಮಾತಾಡ್ತೀವಿ, ಬಿಯಾಶ್ ಅವ್ರೆ ನೀವ್ ಹಿಂಗ್ ಮಾತಾಡ್ತಿದ್ದೀರಾ, ನಾವ್ ಮಾತಾಡೋದೇ ಹಂಗೆ ಹೊರಟಾಗಿ. ಹಿಂದಿನ ಸಲ ನಾವು ಬಿಗ್ ಬಾಸ್ ವಿನ್ನರ್ ಹನುಮಂತನಾಗ ಮಾಡಿಸ್ಬೇಕು ಅಂತ ಅಂದಾಗ ತುಂಬಾ ಪ್ರಯತ್ನ ಪಟ್ಟಿದೀವಿ. ಸೊ ಹಾಗೆ ಈ ಸಲ ಕೂಡ ನಾವು ಗಿಲ್ಲಿನ ವಿನ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಸಿಗ್ತೀನಿ ನಿಮ್ಗೆ.